ಸ್ನೇಹಿತರೆ, ಈಗ ನಾನು ಇರೋಂಥದ್ದು ಬೆಂಗಳೂರಿನ ಚಂದನ ಟಿವಿ ಆಫೀಸ್ ಹತ್ರ, ಅಂದರೆ JC ನಗರ, ಜಯಚಾಮರಾಜೇಂದ್ರ ನಗರ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಹಿಂದ್ಗಡೆನೇ TV ಟವರು ಅಥವಾ ಬೆಂಗಳೂರು ದೂರದರ್ಶನದ ಆಫೀಸ್ ಇದೆ. ಈ ರಸ್ತೆ ನೋಡಿ, ದಯವಿಟ್ಟು ಈ ರಸ್ತೆ ತೋರಿಸಿರವಿ ಸರ್. ನೋಡಿ, ಇದು RT ನಗರಕ್ಕೆ ಹೋಗುತ್ತೆ ರೋಡ್. ಇದು TV ಟವರಿಂದ RT ನಗರಕ್ಕೆ ಹೋಗೋ ರೋಡು. ಆ ಕಡೆ ಬೆನ್ಸನ್ ಟೌನು, ಈ ಕಡೆ ಮೇಕ್ರಿ ಸರ್ಕಲ್ಲು. ಈ ಲೊಕೇಶನ್ ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, ಈ ರಸ್ತೆಯಲ್ಲಿ ಬಂದರೆ ಈ ವೃತ್ತದಲ್ಲಿ ನಿಮಗೊಂದು ಬೋರ್ಡ್ ಕಾಣುತ್ತೆ, ಕರ್ನಲ್ ಜೆ ದೇಸರಾಜ್ ಅರಸ್ ರಸ್ತೆ ಅಂತ ಹೇಳಿ. ತುಂಬ ಅದ್ಭುತವಾಗಿ ಸರ್ಕಾರ, ನಮ್ಮ ಕಾರ್ಪೊರೇಷನ್ ಅವರು ಒಂದು ಬೋರ್ಡ್ ಹಾಕಿದ್ದಾರೆ, ಕರ್ನಲ್ ಜೆ ದೇಸರಾಜ್ ಅರಸ್ ರಸ್ತೆ ಅಂತ. ಯಾರು ಈ ಕರ್ನಲ್ ಜೆ ದೇಸರಾಜ್ ಅರಸ್ಸು? ಹೇಳ್ತೀನಿ ನಿಮ್ಮ ಕಥೆ. ತುಂಬ ರೋಚಕವಾದಂತಹ ಮೊದಲ ವಿಶ್ವಯುದ್ಧ, ದ ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಕನ್ನಡಿಗರು ಭಾಗವಹಿಸಿದಂಥ ಒಂದು ಕಥೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಅದು ಸ್ಮಾರಕ ಮುಂದೆ ಇದೆ, ತೋರಿಸ್ತೀನಿ. ಇಂಥ ಸ್ಮಾರಕದ ಮುಂದೆ ಚಪ್ಪಲಿ ಹಾಕ್ಕೊಂಡು ಹೋಗಿ ನಿಂತ್ಕೊಳ್ಳೋದೇ ದೊಡ್ಡ ತಪ್ಪು. ನನ್ನ ಪ್ರಕಾರ ಇದು ದೇವಸ್ಥಾನಕ್ಕಿಂತ ಬಹಳ ಪವಿತ್ರವಾದಂಥ ಸ್ಮಾರಕ. ಹಾಗಾಗಿ ಇದಕ್ಕೆ ನಮಸ್ಕಾರ ಮಾಡಿ. ಸ್ನೇಹಿತರೆ, ಸೆಪ್ಟೆಂಬರ್ 23, 1918 ಅಂದರೆ ನಾನು ಹೀಗೆ ಮಾತನಾಡುತ್ತಿರುವಂಥ ಸಮಯಕ್ಕೆ ಸರಿಯಾಗಿ 108 ವರ್ಷಗಳ ಹಿಂದೆ ಸ್ನೇಹಿತರೆ, ಈ ಸ್ಮಾರಕ ಹಾಕಿದಾರಲ್ಲ, ಈ ಸ್ಮಾರಕವನ್ನು ಯಾರ ನೆನಪಿನಲ್ಲಿ ಹಾಕಿದಾರಲ್ಲ, ಆ ವೀರ ಕನ್ನಡಿಗ ಯೋಧರು ಸ್ನೇಹಿತರೆ. ಇದೇ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಿಂದ ಹೊರಟು ಸ್ನೇಹಿತರೆ, ಇಸ್ರೇಲ್ನ ತಲುಪಿ, ಇಸ್ರೇಲ್ನ ಬಂದರು ನಗರ ಆಗಿದ್ದಂತಹ ಹೈಫಾ ನಗರವನ್ನು ತಲುಪಿ, ಅಲ್ಲಿ ಆ ಹೈಫಾ ನಗರವನ್ನು ತನ್ನ ಒತ್ತೆಯಲ್ಲಿ ಇಟ್ಕೊಂಡಿದ್ದಂತಹ ಒಟೋಮನ್ ತುರ್ಕರ ಸಾಮ್ರಾಜ್ಯದ ಸೈನಿಕರ ವಿರುದ್ಧ ಬರೀ ಈಟಿ ಮತ್ತು ಕತ್ತಿಯಿಂದ ಹೋರಾಟ ಮಾಡಿ, ಕೇವಲ 1 ಗಂಟೆಯಲ್ಲಿ ಇಡೀ ಒಟೋಮನ್ ಸಾಮ್ರಾಜ್ಯದ ತುರ್ಕರ ಸೈನ್ಯವನ್ನು ನಿರ್ನಾಮ ಮಾಡಿ 1,500 ಜನ ಒಟೋಮನ್ ತುರ್ಕರ ಸೈನಿಕರನ್ನು ಸೆರೆ ಹಿಡಿದು ಗೆದ್ದು ವೀರಾವೇಶದಿಂದ ಮರಳಿ ತಾಯ್ನಾಡಿಗೆ ಬಂದಂಥ ಸೈನಿಕರ ನೆನಪಿನಲ್ಲಿ ಹಾಕಿರುವಂಥದ್ದೇ ಈ ಅದ್ಭುತವಾದಂಥ ಸ್ಮಾರಕ ಸ್ನೇಹಿತರೆ. ದಟ್ ಈಸ್ ಮೈಸೂರು ಲ್ಯಾನ್ಸರ್ಸ್ ಮೆಮೋರಿಯಲ್, ಮೈಸೂರು ಲ್ಯಾನ್ಸರ್ಸ್ ಸ್ಮಾರಕ, ಬೆಂಗಳೂರಿನ RT ನಗರದ ಆ ವೃತ್ತದಲ್ಲಿರುವಂಥ ಸ್ಮಾರಕ ಸ್ನೇಹಿತರೆ. ಎಸ್, ನಾನು ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಿಮಗೆ ಕರ್ನಲ್ ದೇಸರಾಜ್ ಅರಸ್ ರಸ್ತೆಯನ್ನು ತೋರಿಸಿದೆ, ಅವ್ರ ಹೆಸರನ್ನು ತೋರಿಸಿದೆ, ಅವ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಬನ್ನಿ ಅಂತ ಕರ್ಕೊಂಬಂದೆ ಸ್ನೇಹಿತರೆ. ಎಸ್, ಈ ಹೈಫಾ ಯುದ್ಧವನ್ನು ಗೆದ್ದಂತಹ 1918 ಸೆಪ್ಟೆಂಬರ್ 23 ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಹೈಫಾ ನಗರಕ್ಕೆ ಮೈಸೂರು ನಗರದಿಂದ, ಅಂದರೆ ಹಳೆಯ ಮೈಸೂರು ಸಂಸ್ಥಾನದಿಂದ ಪ್ರಯಾಣ ಮಾಡಿದಂತಹ ಆ ಸೈನ್ಯವನ್ನು ಮುನ್ನಡೆಸಿದವರೇ ಯಾರು? ದ ಕಮಾಂಡರ್ ಚೀಫ್ ದೇಸರಾಜ್ ಅರಸ್. ಅಲ್ಲಿ ಹೆಸರು ಹಾಕಿದಾರಲ್ಲ, ಅದಕ್ಕೆ ಅವ್ರ ಹೆಸರನ್ನ, ಅಂಥ ದೊಡ್ಡ ಮನುಷ್ಯನ ಹೆಸರನ್ನ ಈ ರಸ್ತೆಗೆ ಇಟ್ಟಿರುವಂಥದ್ದು, ದೂರದರ್ಶನ ಎದುರುಗಡೆ ರಸ್ತೆಗೆ ಇಟ್ಟಿರುವಂಥ ಸ್ನೇಹಿತರೆ. ನಿಮಗೆ ಕತೆ ಹೇಳಬೇಕು ಅಂತಂದರೆ, ಇಡೀ ಕತೆ ಶುರುವಾಗುವಂಥದ್ದು 1914ರಿಂದ. ಅಂದರೆ ಮೊದಲ ವಿಶ್ವಯುದ್ಧ, ದ ಫಸ್ಟ್ ವರ್ಲ್ಡ್ ವಾರ್, ಈ ಜಗತ್ತು ಕಂಡಂಥ ಮೊದಲ ವಿಶ್ವಯುದ್ಧ ಶುರುವಾಗಿದ್ದೇ 1914ರಲ್ಲಿ ಸ್ನೇಹಿತರೆ. 1914ರಲ್ಲಿ ಶುರುವಾಗಿ 1918ರಲ್ಲಿ ಮುಗಿಯಿತು ಮೊದಲ ವಿಶ್ವಯುದ್ಧ. ಎರಡನೇ ವಿಶ್ವಯುದ್ಧ 1939ರಲ್ಲಿ ಶುರುವಾಗಿ 1945ರಲ್ಲಿ ಮುಗೀತು. ಅಂದರೆ ಮೊದಲ ವಿಶ್ವಯುದ್ಧ 4 ವರ್ಷ ನಡೀತು, ಎರಡನೇ ವಿಶ್ವಯುದ್ಧ 6 ವರ್ಷ ನಡೀತು. ನಾವು ಮೊದಲನೇ ವಿಶ್ವಯುದ್ಧಕ್ಕೆ ವಾಪಸ್ ಬರೋಣಂತೆ. ಒಂದು ಕಡೆ ಜರ್ಮನಿ, ಇನ್ನೊಂದು ಕಡೆ ಬ್ರಿಟನ್, ಅಂದರೆ ಯುರೋಪ್ ಅಂದ್ಕೊಳ್ಳಿ ಸ್ನೇಹಿತರೆ, ಯುರೋಪ್ ಖಂಡ. ಆ ಯುರೋಪ್ ಖಂಡ 2 ಭಾಗ ಆಗಿಬಿಡುತ್ತೆ. ಒಂದು ಕಡೆ ಜರ್ಮನಿ ಮತ್ತು ಅದರ ಮಿತ್ರ ಪಕ್ಷಗಳು, ಇನ್ನೊಂದು ಕಡೆ ಯುರೋಪು, ಫ್ರಾನ್ಸು ಮೊದಲಾದ ಮಿತ್ರ ಪಕ್ಷಗಳು. ಇವರಿಬ್ಬರ ಮಧ್ಯೆ ಯುದ್ಧ ಶುರು ಆಗುತ್ತೆ 1914ರಲ್ಲಿ. ಮೊದಲ ವಿಶ್ವಯುದ್ಧದ ಪ್ರಾರಂಭ. ಯಾಕೆ ಶುರು ಆಯಿತು? ಭಾಳ ಇಂಟ್ರೆಸ್ಟಿಂಗ್ ಕತೆ ಸ್ನೇಹಿತರೆ. ನೀವೀಗ ಗಮನಿಸ್ತಿರ್ಬೋದು, ಅಮೇರಿಕ ಇರಾಕ್ ಮೇಲೆ ದಾಳಿ ಮಾಡ್ತು, ಈಗ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಯಾಕೆ? ಇವ್ರ ಹತ್ರ ಅಣ್ವಸ್ತ್ರಗಳಿದ್ದಾವೆ, ಇವ್ರ ಹತ್ರ ಇಟ್ಕೊಳ್ಬಾರ್ದಂಥ ಅಣ್ವಸ್ತ್ರಗಳಿದ್ದಾವೆ. ಇವರು ಒಂದು ಕಾಲಕ್ಕೆ ಈ ಜಗತ್ತಿನ ಮೇಲೆ ದಾಳಿ ಮಾಡಿ ಜಗತ್ತನ್ನು ನಿರ್ನಾಮ ಮಾಡ್ತಾರೆ ಅಂತ ಕಾರಣಗಳನ್ನು ಕೊಟ್ಟು ಯುದ್ಧ ಮಾಡಿ ಅಲ್ಲಿನ ಪೆಟ್ರೋಲನ್ನು ವಶಪಡಿಸ್ಕೊಳ್ಳುವಂಥದ್ದು, ಏನಾರ ಪೊಲಿಟಿಕ್ಸ್ ಇದೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಅದೇ ರೀತಿಯ ಒಂದು ರಾಜಕೀಯ ತಂತ್ರಗಾರಿಕೆ ನಡೀತು ಮೊದಲ ವಿಶ್ವಯುದ್ಧ ಶುರುವಾಗುವ ಮೊದಲು ಕೂಡ. ಏನು? ಯುರೋಪ್ನ ಅನೇಕ ದೇಶಗಳು ಒಬ್ರನ್ನ ನಂಬಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಆಯಾ ದೇಶಗಳು ಹೆಚ್ಚೆಚ್ಚು ಶಸ್ತ್ರಗಳನ್ನು ಇಟ್ಕೋತಾ ಇದ್ದಾವೆ, ತಮ್ಮ ಆರ್ಮಿಯನ್ನು ಬಲಪಡಿಸ್ಕೊತಾ ಇದ್ದಾವೆ ಅಂತ ಹೇಳಿ ಒಂದು ದೇಶಕ್ಕೆ ಇನ್ನೊಂದು ದೇಶದ ಮೇಲೆ ಅಪನಂಬಿಕೆ ಶುರು ಆಯಿತು. ಈ ಅಪನಂಬಿಕೆ ಒಳಗಡೆ ಅವರನ್ನು ಅಸುರಕ್ಷತೆಯನ್ನು ಭಾವನೆಯನ್ನು ಉಂಟು ಮಾಡೋಕ್ಕೆ ಶುರು ಆಯಿತು. ಹಾಗಾಗಿ ಅವರೆಲ್ಲರೂ ಒಂದು ಸಮಯಕ್ಕೆ ಕಾಯ್ತಾ ಇದ್ದರು, ನಾವು ಒಂದು ಯುದ್ಧ ಮಾಡಿ ನಾವು ಬಲಶಾಲಿಗಳು ಅಂತ ತೋರಿಸೋಣ ಅಂತ ಅನ್ನೋ ಕಾರಣಕ್ಕೆ ಅವ್ರವ್ರದ್ದೇ ಮಿತ್ರ ಪಕ್ಷಗಳನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಯುರೋಪ್ನಲ್ಲಿ ಅದು 2 ಭಾಗ ಆಯಿತು. ಬ್ರಿಟನ್ ಮತ್ತು ಫ್ರಾನ್ಸ್ ಒಂದು ಕಡೆ ಆಯಿತು, ಜರ್ಮನಿ ಮತ್ತು ಆ ಮಿತ್ರ ಪಕ್ಷಗಳು ಒಂದು ಕಡೆ ಆದವು. ಹಾಗೆ ಇದ್ದಂಥ ಸಂದರ್ಭದಲ್ಲಿ ಸ್ನೇಹಿತರೆ, ಹಂಗೇರಿಯ ಒಬ್ಬ ರಾಜಕುಮಾರನನ್ನು ಹತ್ಯೆ ಮಾಡಲಾಗುತ್ತೆ. ಆ ರಾಜಕುಮಾರನ ಹತ್ಯೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ. ಅಲ್ಲಿಂದ ಶುರುವಾಗ್ಬಿಡುತ್ತೆ ಸ್ನೇಹಿತರೆ
ಮೊದಲ ವಿಶ್ವಯುದ್ಧ, ಒಂದು ಕಡೆ ಬ್ರಿಟನ್ನ ಬೃಹತ್ ಸೈನ್ಯ, ಇನ್ನೊಂದು ಕಡೆ ಜರ್ಮನಿಯ ಬೃಹತ್ ಸೈನ್ಯ, ಅವರಿಬ್ಬರ ಮಧ್ಯೆ ಯುದ್ಧಗಳಾಗ್ತಿತ್ತು. 4 ವರ್ಷಗಳ ಕಾಲ ಸುದೀರ್ಘವಾಗಿ ಮೊದಲ ವಿಶ್ವಯುದ್ಧ ನಡೀತು ಸ್ನೇಹಿತರೆ. ಆ 4 ವರ್ಷಗಳ ಕಾಲದ ಈ ಯುದ್ಧದ ಕೊನೆಯ ಭಾಗ ಅಂದರೆ 1918 ಸೆಪ್ಟೆಂಬರ್ 23ರಲ್ಲಿ ಆದಂಥದ್ದು ಈ ಹೈಫಾ ಕದನ ಸ್ನೇಹಿತರೆ. ಹೈಫಾ ಕದನಕ್ಕೆ ವಾಪಸ್ ಬರೋದಾಯಿತು ಅಂತಂದರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಬ್ರಿಟನ್ ಅಂದರೆ ಬ್ರಿಟನ್ನಿನ ಆ ಬ್ರಿಟಿಷರು ಈ ನಮ್ಮ ಭಾರತವನ್ನು ಆಳ್ತಿದ್ರು ಅಲ್ವೇ? ಖಂಡಿತ ಅಲ್ವೇ? 1918 ಅಂದರೆ ಬ್ರಿಟಿಷ್ನರು ಭಾರತದಲ್ಲಿದ್ದಂಥ ಕಾಲ. ಆಗ ನಮ್ಮ ಹಳೆಯ ಮೈಸೂರು ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನ್ನುವ ಮಹಾನುಭಾವ, ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ ಕರೆಸ್ಕೊಳ್ಳುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಇದ್ದಂಥ ಕಾಲ. ಇಡೀ ಮೈಸೂರು ಸಂಸ್ಥಾನದಲ್ಲಿ ರಾಜರಿದ್ದರೂ ಕೂಡ ಅದು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ಬ್ರಿಟಿಷರು 1881ರಲ್ಲಿ ಮೈಸೂರು ಮಹಾರಾಜರಿಗೆ ಸಂಸ್ಥಾನವನ್ನು ವಾಪಸ್ ಕೊಡಬೇಕಾದ್ರೆ 24 ಕಂಡೀಷನ್ಗಳನ್ನು ಹಾಕಿ ಸಂಸ್ಥಾನವನ್ನು ಅವ್ರಿಗೆ ರಾಜರಿಗೆ ಮರಳಿ ಕೊಟ್ಟಿದ್ರು. ಅದು ನಿಮಗೆ ಗೊತ್ತಿದೆ. ಅದರಲ್ಲಿ ಒಂದು ಭಾಳ ಮುಖ್ಯವಾದ ನಿಯಮ, ಕಂಡೀಷನ್ನು ಏನಾಗಿತ್ತು ಅಂತಂದರೆ, ಷರತ್ತು ಏನಾಗಿತ್ತು ಅಂದರೆ, ನೀವು ನಿಮ್ಮದೇ ಆದ ಸೈನ್ಯವನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಗೊತ್ತಾಗ್ತಿದೆಯಾ? ನಮ್ಮ ಸೈನ್ಯ ಇರುತ್ತೆ, ಬ್ರಿಟಿಷ್ ಸೈನ್ಯ, ಅದಕ್ಕೆ ನೀವು ಮೇಂಟೆನೆನ್ಸ್ ಖರ್ಚುಗಳನ್ನು ಕೊಡಬೇಕು ಅಂತ ಅನ್ನೋದು ಕೂಡ ಭಾಳ ಮುಖ್ಯವಾದ ನಿಬಂಧನೆ, ನಿಯಮ ಆಗಿತ್ತು. ಆದರೆ ಮಹಾರಾಜರ ಹತ್ರ ಒಂದು ಕಾವೆಲ್ರಿ ಪಡೆ ಅಂದರೆ ಅವರದ್ದೇ ಆದಂಥ ವೈಯಕ್ತಿಕವಾದಂತಹ ರಕ್ಷಣಾ ಪಡೆ ಹೊಂದಿತ್ತು. ಅದನ್ನು ಮೈಸೂರು ಲ್ಯಾನ್ಸರ್ಸ್ ಅಂತ ಕರಿತಾಯಿದ್ರು. ಮೈಸೂರು ಲ್ಯಾನ್ಸರ್ಸ್ ಅಥವಾ ಮೈಸೂರು ಅಶ್ವದಳ ಪಡೆ ಅಂತ ಕರಿತಾಯಿದ್ರು. ಆ ಮೈಸೂರು ಅಶ್ವದಳ ಪಡೆ ಮಹಾರಾಜರು ಮತ್ತು ಅವ್ರ ಕುಟುಂಬವನ್ನು, ಅರಮನೆಯನ್ನು ಸಂರಕ್ಷಿಸುವಂಥ ಜವಾಬ್ದಾರಿಯನ್ನು ಹೊಂದಿತ್ತು. ಅವರು ಭಾಳನೇ ಅದ್ಭುತವಾಗಿ ತರಬೇತಿ ಪಡೆದಂತಹ ವೀರ ಯೋಧರಾಗಿರ್ತಿದ್ರು. ಇವತ್ತಿನ ಪ್ರಧಾನಮಂತ್ರಿಗಳ ಅಥವಾ ಬೇರೆ ಬೇರೆ ಉನ್ನತ ನಾಯಕರ Z+ ಸೆಕ್ಯೂರಿಟಿ ಹೇಗಿರುತ್ತಲ್ಲ ಆ ರೀತಿ ಒಂದು ಪಡೆ ಅದು. ಗೊತ್ತಾಗ್ತಿದೆಯಾ? ಮೈಸೂರು ಕ್ಯಾವೆಲ್ರಿ ಅಥವಾ ಮೈಸೂರು ಲ್ಯಾನ್ಸರ್ಸ್ ಪಡೆ. 1918ರಲ್ಲಿ ಮೈಸೂರು ಸಂಸ್ಥಾನ ಕೂಡ ಅಂದರೆ ಭಾರತದ ಅನೇಕ ಭಾಗಗಳೂ ಕೂಡ ಬ್ರಿಟಿಷ್ನವರ ಕೈ ಕೆಳಗಿದ್ದ ಕಾರಣಕ್ಕೆ ಮೈಸೂರು ಸಂಸ್ಥಾನ, ಜೋಧ್ಪುರ, ಹೈದರಾಬಾದ್ ಈ ಎಲ್ಲ ಪ್ರಾಂತ್ಯಗಳು ಕೂಡ ಬ್ರಿಟಿಷ್ನವರ ಕೈ ಕೆಳಗಡೆ ಇದ್ದಿದ್ದರಿಂದ ಅವರೆಲ್ಲರೂ ಬ್ರಿಟಿಷ್ನವರ ಪರವಾಗಿ ಅಂದರೆ ಬ್ರಿಟನ್ನಿನ ಪರವಾಗಿ ಮಹಾಯುದ್ಧದಲ್ಲಿ ಭಾಗವಹಿಸಬೇಕಾಯಿತು. ಬ್ರಿಟಿಷರ ಕೋರಿಕೆ ಮೇರೆಗೆ ಮಹಾರಾಜರು ಈ ಹಳೆಯ ಮೈಸೂರು ಸಂಸ್ಥಾನದಿಂದ ಅವರ ಆ ಪಡೆ, ಮೈಸೂರು ಲ್ಯಾನ್ಸರ್ಸ್ ಪಡೆ ಏನಿತ್ತಲ್ಲ ಅದನ್ನು ಕಳಿಸ್ತಾರೆ. ಎಲ್ಲಿಗೆ? ಎಸ್, ಇಸ್ರೇಲ್ಗೆ. ಇಸ್ರೇಲ್ನ ಹೈಫಾ ನಗರಕ್ಕೆ ಕಳಿಸ್ತಾರೆ ಸ್ನೇಹಿತರೆ ಯುದ್ಧಕ್ಕೆ. ನಮ್ಮ ಕರ್ನಲ್ ದೇಸರಾಜ್ ಅರಸ್ ಅವರ ನೇತೃತ್ವದಲ್ಲಿ ಹೋದಂಥದ್ದೇ ನಮ್ಮ ಮೈಸೂರು ಲ್ಯಾನ್ಸರ್ಸ್ ಪಡೆ ಇಸ್ರೇಲ್ಗೆ. ಏನಾಗಿತ್ತು ಇಸ್ರೇಲಲ್ಲಿ ಅಂತ ಹೇಳಬೇಕು ಅಂದರೆ ಸ್ನೇಹಿತರೆ, ಇಸ್ರೇಲ್ ನಿಮಗೆ ಗೊತ್ತಿದೆ, ಇವತ್ತಿಗೂ ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದೆ. ಆಗಲೂ ಕೂಡ 1918ರಲ್ಲಿ ಕೂಡ ಯುದ್ಧ ಇತ್ತು. ಒಟೋಮನ್ ಟರ್ಕರು ಅಥವಾ ಒಟೋಮನ್ ತುರ್ಕಿ ಸಾಮ್ರಾಜ್ಯ ಜರ್ಮನಿಯ ಪರವಾಗಿತ್ತು. ಜರ್ಮನಿಯ ಪರವಾಗಿ ಮಹಾಯುದ್ಧದಲ್ಲಿ ಭಾಗವಹಿಸಿತ್ತು. ಅವರು ಇಸ್ರೇಲ್ನ ಹೈಫಾ ನಗರವನ್ನು ಆಕ್ರಮಿಸಿದರು. ಯಾಕೆ ಆಕ್ರಮಿಸಿದ್ರು? ಇಸ್ರೇಲ್ನ ಹೈಫಾ ನಗರ ಇದೆಯಲ್ಲ, ಅದು ಒಂದು ಬಂದರು ನಗರ, ಅದೊಂದು ಪೋರ್ಟ್ ಇರುವಂಥ ಒಂದು ಸಿಟಿ ಅದು. ಆ ಪೋರ್ಟ್ ಎಷ್ಟು ಸ್ಟ್ರಾಟಜಿಕ್ ಪೋರ್ಟ್ ಅದು, ಅಥವಾ ಎಷ್ಟು ಬಹಳ ಸೂಕ್ಷ್ಮವಾದಂಥ ಬಂದರು ಅಂದರೆ, ಆ ಪೋರ್ಟನ್ನು ದಾಟಿದ್ರೇ ಮುಂದೆ ಯುರೋಪ್ಗೆ, ಬೇರೆ ಬೇರೆ ಭಾಗಗಳಿಗೆ ಏಷ್ಯಾದಿಂದ ಕನೆಕ್ಷನ್ ಇದ್ದಿದ್ದು. ಆ ರೀತಿಯ ಒಂದು ಸ್ಟ್ರಾಟಜಿಕ್ ಆದಂತಹ ಒಂದು ಕನೆಕ್ಷನ್ ಇದ್ದಂತಹ ಜಾಗ ಇಸ್ರೇಲ್ನ ಹೈಫಾ ನಗರ. ಸೊ ಆ ಹೈಫಾ ನಗರವನ್ನು ವಶಪಡಿಸ್ಕೊಂಡ್ಬಿಟ್ರೆ ನಾವು ಇಡೀ ಜಗತ್ತನ್ನು, ಅರ್ಧ ಭಾಗವನ್ನು ನಾವು ವಶಪಡಿಸ್ಕೋಬೋದು ಅಂತನ್ನುವ ಆಲೋಚನೆಯಿಂದ ಒಟೋಮನ್ ಟರ್ಕರು ಜರ್ಮನಿಯ ಮಾತನ್ನು ಕೇಳ್ಕೊಂಡು ಬಂದು ಹೈಫಾ ನಗರವನ್ನು ಮುತ್ತಿಗೆ ಹಾಕ್ತಾರೆ, ವಶಪಡಿಸ್ಕೊಳ್ತಾರೆ. ಆಗ ಆ ಇಸ್ರೇಲ್ನ ಹೈಫಾ ನಗರವನ್ನು ಬಿಡುಗಡೆಗೊಳಿಸಬೇಕು ಅಂತ ಬ್ರಿಟನ್ನು ಪ್ರಯತ್ನ ಪಡುತ್ತೆ. ಆಗ ಶುರುವಾದದ್ದೇ ಈ ಹೈಫಾ ವಾರ್. ಗೊತ್ತಾಗ್ತಿದೆಯಾ? ಆ ಹೈಫಾ ಕದನ ಶುರು ಆಗುತ್ತೆ ಸ್ನೇಹಿತರೆ. ಜೋಧ್ಪುರದಿಂದ ಜೋಧ್ಪುರ್ ಲ್ಯಾನ್ಸರ್ಸ್ ಹೋಗ್ತಾರೆ, ಹೈದರಾಬಾದಿಂದ ಹೈದರಾಬಾದ್ ಲ್ಯಾನ್ಸರ್ಸ್ ಹೋಗ್ತಾರೆ, ಮೈಸೂರಿನಿಂದ ಮೈಸೂರು ಲ್ಯಾನ್ಸರ್ಸು ಹೋಗ್ತಾರೆ. ಗೊತ್ತಾಗ್ತಿದೆಯಾ? ಸೊ ಮೈಸೂರು ಲ್ಯಾನ್ಸರ್ಸು ಹೋಗ್ತಾರೆ ಸ್ನೇಹಿತರೆ. ಬಹಳ ಕಡಿಮೆ ಸಂಖ್ಯೆಯ ಸೈನಿಕರು. ಅವ್ರ ಹತ್ರ ಇದ್ದದ್ದು ಏನು? ಮೈಸೂರು ಲ್ಯಾನ್ಸರ್ಸ್ ಹತ್ರ AK-47 ಕೊಟ್ಟಿದ್ರಾ? ಓನ್ಲಿ .303 ರೈಫಲ್ ಕೊಟ್ಟಿದ್ರೇನ್ರಿ? ಇಲ್ಲ, ಅವ್ರಿಗೆ ಕೊಟ್ಟಿದ್ದು ET ಮತ್ತು ಕತ್ತಿಗಳು ಮಾತ್ರ, ಜೊತೆಗೆ ಕುದುರೆಗಳು. ಆದರೆ ಇಡೀ ಮೈಸೂರು ಲ್ಯಾನ್ಸರ್ಸ್ ಸೇನೆ ಅವರ ಎದುರು ಶತ್ರುಗಳಾಗಿ ನಿಂತಿದ್ದು ಒಟೋಮನ್ ಟರ್ಕರು. ಅವರು ಆಗಿನ ಕಾರ್ಮಲ್ ಪರ್ವತವನ್ನು ಹತ್ತಿ AK-47 ದೊಡ್ಡ ದೊಡ್ಡ ಫಿರಂಗಿಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಬೆಟ್ಟದ ಮೇಲೆ ಕಾಯ್ತಾ ಕೆಳಗಡೆ ಬರುವಂತಹ ಸೈನಿಕರನ್ನ ಹೊಡೆದು ಉರುಳಿಸೋಕೆ ಕಾಯ್ತಾ ಇದ್ರು. ಇವ್ರ ಕೈಲಿದ್ದಿದ್ದು ಬರೀ ET ಮತ್ತು ಕತ್ತಿಗಳು ಮಾತ್ರ. ಆದರೆ ಇತಿಹಾಸ ಏನು ಗೊತ್ತಾ, ಚರಿತ್ರೆ ಏನು ಗೊತ್ತಾ? ಬರೀ ET ಮತ್ತು ಕತ್ತಿ ಇಟ್ಕೊಂಡೆ ಇಡೀ ಒಟೋಮನ್ ಟರ್ಕರ ಶಸ್ತ್ರಸಜ್ಜಿತ ಬೃಹತ್ ಸೈನ್ಯವನ್ನು ಸೋಲಿಸಿದ್ರು ಈ ಪುಣ್ಯಾತ್ಮರು. ಇಲ್ಲಿ ಬರೆದಿರುವಂಥ ಹೆಸರುಗಳಿರುವಂಥ ಈ ಪುಣ್ಯಾತ್ಮರು ಸ್ನೇಹಿತರೆ. ET ಮತ್ತು ಕತ್ತಿಗಳಿಂದ ಹೈಫಾ ನಗರವನ್ನು ತಲುಪಿದ, ಅಥವಾ ಹೈಫಾ ನಗರದ ಆ ಕಾರ್ಮಲ್ ಪರ್ವತವನ್ನು ತಲುಪಿದ ಮೈಸೂರು ಲ್ಯಾನ್ಸರ್ಸ್ ಪಡೆ ಜೋಧ್ಪುರ ಪಡೆಗೆ ಸಿಕ್ಕಿದ್ದಂಥದ್ದು ಗುಂಡಿನ ಉತ್ತರ. ಆದರೆ ಎದೆಗುಂದೋದಿಲ್ಲ. AK-47 ಗುಂಡಿಗೆ ಬರೀ ಗುಂಡಿಗೆಯಿಂದನೇ ಉತ್ತರ ಕೊಡ್ತಾರೆ. ಸಾವು ನೋವುಗಳು ಕೆಲ ಮಟ್ಟಿಗೆ ಆದರೂ ಕೂಡ ಎದೆಗುಂದದೆ
ಆ ಬೆಟ್ಟದ ಮೇಲೆ ಕೂತಿದ್ದಂತಹ ಶತ್ರುಗಳನ್ನು ಹಿಂದುಗಡೆಯಿಂದ ಹೋಗಿ ಬೆಟ್ಟ ಹತ್ತಿ ಅಲ್ಲಿದ್ದಂತಹ ಆ ಫಿರಂಗಿಗಳನ್ನು ವಶಪಡಿಸ್ಕೊಳ್ತಾರೆ ನಮ್ಮ ಬ್ರೇವ್ ಸೋಲ್ಜರ್ಸ್ ಮೈಸೂರು ಲ್ಯಾನ್ಸರ್ಸ್ ಆರ್ಮಿಯವರು. ಮುಂದುಗಡೆಯಿಂದ ಜೋಧ್ಪುರ್ ಲ್ಯಾನ್ಸರ್ಸ್ನವರು ಪ್ರತಿದಾಳಿ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇವರಿಬ್ಬರ ಸಾಂಘಿಕ ಪ್ರಯತ್ನದಿಂದಾಗಿ ಆ ಇಡೀ ಒಟೋಮನ್ ಟರ್ಕರ ಸೈನ್ಯ ಸೋಲ್ಬೇಕಾಗುತ್ತೆ. ಬರೀ 1 ಗಂಟೆಯಲ್ಲಿ ಇಡೀ ಯುದ್ಧನೇ ಮುಗಿದೋಗುತ್ತೆ ರೀ, ಯುದ್ಧನೇ ಮುಗಿದೋಗುತ್ತೆ. ಬರೀ 1 hour, ಜಸ್ಟ್ ಇನ್ 1 hour ಆ ಇಡೀ ಯುದ್ಧನೇ ಮುಗಿದೋಯ್ತು. 1918 ಸೆಪ್ಟೆಂಬರ್ 23 ಮುಗಿದೋಗುತ್ತೆ. 1,500 ಆ ಒಟೋಮನ್ ಟರ್ಕರ ಸೈನಿಕರನ್ನು ಬಂಧಿಸ್ತಾರೆ ನಮ್ಮ ಮೈಸೂರು ಲ್ಯಾನ್ಸರ್ಸ್ ಪಡೆ. ಬಂಧಿಸಿ ಕರ್ಕೊಂಬರ್ತಾರೆ. ಜೊತೆಗೆ ತಾವು ಕೂಡ ಸುರಕ್ಷಿತವಾಗಿ ಮೈಸೂರನ್ನು ತಲುಪ್ತಾರೆ. ಮೈಸೂರನ್ನು ತಲುಪಿದ ನಂತರ ಆ ವೀರ ಯೋಧರ, ಪ್ರಾಣ ಬಿಟ್ಟಂಥ ವೀರ ಯೋಧರ, ಬದುಕಿ ಬಂದಂಥ ವೀರ ಯೋಧರ ನೆನಪಿನಲ್ಲಿ ಇಡೀ ಮೈಸೂರು ಸೈನ್ಯ ಹಾಕ್ಸಿರುವಂಥದ್ದು ಸ್ನೇಹಿತರೆ, ಮೈಸೂರು ಸರ್ಕಾರ ಹಾಕ್ಸಿರುವಂಥದ್ದೇ ಈ ಒಂದು ಮೆಮೋರಿಯಲ್. ದಟ್ ಈಸ್ ಹೈಫಾ ಮೆಮೋರಿಯಲ್ ಇನ್ ಬ್ಯಾಂಗ್ಳೂರ್ ಆರ್ ಟಿ ನಗರ್ ಸರ್ಕಲ್. ಈ ಸ್ಮಾರಕದ ವಿಶೇಷ ಏನು ಗೊತ್ತಾ ಸ್ನೇಹಿತರೆ, ಈ ಸ್ಮಾರಕ ಬರೀ ಬೆಂಗಳೂರಿನಲ್ಲಿ ಮಾತ್ರ ಇಲ್ಲ. ಇದೇ ಥರದ ಒಂದು ಹೈಫಾ ಮೆಮೋರಿಯಲ್ ಸ್ಮಾರಕ ಇಸ್ರೇಲ್ ಕೂಡ ಇದೆ. ಅಲ್ಲೂ ಕೂಡ ಇಲ್ಲಿರುವಂತಹ ಮೈಸೂರು ಲ್ಯಾನ್ಸರ್ಸ್ ಪಡೆಯನ್ನು ಮೆನ್ಷನ್ ಮಾಡಲಾಗಿದೆ. ಒಂದಲ್ಲ ಒಂದಿನ ಖಂಡಿತವಾಗಿಯೂ ನಾನು ಒಂದು ಖರ್ಚು ದುಡ್ಡನ್ನು ಹೊಂದಿಸ್ಕೊಂಡು ಹೋಗಿ ಇಸ್ರೇಲ್ನಲ್ಲಿ ಆ ಮೆಮೋರಿಯಲ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಖಂಡಿತವಾಗಿಯೂ. ಸೊ ಅಲ್ಲೊಂದು ಮೆಮೋರಿಯಲ್ ಇದೆ. ಜೊತೆಗೆ ದೆಹಲಿಯ ತೀನ್ ಮೂರ್ತಿ ಭವನ್ನಲ್ಲೂ ಕೂಡ ಇದೇ ಥರದ ಒಂದು ಹೈಫಾ ಮೆಮೋರಿಯಲ್ ಇದೆ. ಬೆಂಗಳೂರಿನಲ್ಲಿ ಒಂದು ಮೆಮೋರಿಯಲ್ ಇದೆ. ಇದು ಒಟ್ಟು ಇಡೀ ಜಗತ್ತಿನಲ್ಲಿರೋ 3 ವಿಶ್ವಯುದ್ಧದ ಮೈಸೂರು ಲ್ಯಾನ್ಸರ್ಸ್ ಹೆಸರನ್ನು ಹೇಳುವಂಥ ಸ್ಮಾರಕಗಳಲ್ಲಿ ಇದು ಕೂಡ ಒಂದು ಅಂತ ಅನ್ನೋದು ಹೆಮ್ಮೆಯ ವಿಚಾರ ಸ್ನೇಹಿತರೆ. ಅದ್ಭುತವಾದಂತಹ ಕಥೆ. ಕಡಿಮೆ ಜನ, ಯುದ್ಧ ಮದ್ದು ಗುಂಡುಗಳಿಲ್ಲ, ಏನು ಮಾಡೋದು ನಾವು ಅಂತ ಅಂದುಕೊಂಡಾಗ ನಾವು ನೆನೆಸ್ಕೋಬೇಕಾಗಿರೋಂಥದ್ದು, ಅಥವಾ ಬರೀ ಯುದ್ಧನೇ ಬಿಟ್ಬಿಡಿ, ನನಗೆ ಸಂಪನ್ಮೂಲಗಳಿಲ್ಲ ರೀ, ನಾನು ಏನಾದ್ರು ಸಾಧಿಸಬೇಕು ಅಂತ ಅಂದ್ಕೊಂಡಾಗ ನಮ್ಗೆ ನೆನಪಾಗಬೇಕಾಗಿರೋದು ಈ ಮೈಸೂರು ಲ್ಯಾನ್ಸರ್ಸ್ನ ವೀರ ಯೋಧರು ನಮ್ಗೆ ನೆನಪಾಗಬೇಕಾಗಿರೋಂಥದ್ದು ಸ್ನೇಹಿತರೆ. ಎಷ್ಟು ಅದ್ಭುತವಾದಂಥ ಸ್ಮಾರಕ. ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಬಂದಾಗ, ಚಪ್ಪಲಿ ಹಾಕೊಂಬಂದು ನಿಂತ್ಕೊಂಡು ಹೇಳೋಂಥ ಕಥೆ ಅಲ್ಲ ರೀ ಇದು. ಯಾವುದೋ ನೀವು ದೇವಾಲಯ ಏನೇನು ಹೇಳ್ತಿರಲ್ಲ ಅದೆಲ್ಲಕ್ಕಿಂತ ಭಾಳ ಪರಮ ಪವಿತ್ರವಾದಂತಹ, ಇಡೀ ಜಗತ್ತಿನಲ್ಲಿ ಇಸ್ರೇಲ್ನ ಸೈನಿಕರು ಜನಸಾಮಾನ್ಯರು ಆ ಯುದ್ಧಕ್ಕೆ ಹೆದರಿ ಬೇರೆ ಬೇರೆ ಭಾಗಗಳಿಗೆ ಚದುರು ಹೋಗಿದ್ರು. ಅವ್ರು ವಾಪಸ್ ಇಸ್ರೇಲ್ಗೆ ಬಂದು ನೆಲೆಸಿ ಇಸ್ರೇಲ್ ಮತ್ತೆ ತನ್ನ ವೈಭವವನ್ನು ಮರಳಿ ಸ್ಥಾಪಿಸ್ಕೊಳ್ಳೋ ಕಾರಣ ಆಗಿದ್ದೆ ನಮ್ಮ ಮೈಸೂರಿನವರು ಅಲ್ವೇ. ಮತ್ತು ದೇವಾಲಯಕ್ಕಿಂತ ದೊಡ್ಡದಲ್ವ ಇದು. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನೀವು ಈ ಕಡೆ ಬಂದಾಗ, ಆರ್ ಟಿ ನಗರ ಕಡೆ ಅಥವಾ ಹೆಬ್ಬಾಳದ ಕಡೆ ಈ ಕಡೆ ಬಂದಾಗ ದಯವಿಟ್ಟು ಈ ಮೆಮೋರಿಯಲ್ನ ನಿಮ್ಮ ಮಕ್ಕಳಿಗೆ ತೋರಿಸಿ. ಅದ್ಭುತವಾದ ಸ್ಮಾರಕ. ಬನ್ನಿ, ಯಾರ್ಯಾರ ಹೆಸರಿದೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿ ರೋಲ್ ಆಫ್ ಆನರ್. ಬನ್ನಿ, ಆಫೀಸರ್ಸ್ ತೋರಿಸ್ತೀನಿ. ಆಫೀಸರ್ಸ್ TJ ಕೆಲ್ಲಿ, ಡ್ಯೂಡಲ್ ಸೆರಾಲ್ಡ್, ಮೇನ್ ವೇನ್ ಡ್ಯೂಡಲ್ ರೇಮಂಡ್, ಮರ್ಸಿ, ನವಿಲೆ, ಮ್ಯಾಡೆಟ್, ಲಿಂಗರಾಜ ಅರಸ್. ನೋಡಿ, ಕನ್ನಡಿಗರ ಹೆಸರು ಬರೋಕ್ಕೆ ಶುರು ಆಯಿತು. ಇದೆಲ್ಲ ಬ್ರಿಟಿಷ್ನವ್ರ ಹೆಸರು, ಬ್ರಿಟಿಷ್ ಆಫೀಸರ್ದು. ಕನ್ನಡಿಗರದು ಲಿಂಗರಾಜ ಅರಸ್, ಮೀರ್ ಅಶ್ರಫ್ ಅಲಿ, ಅದರ್ ರ್ಯಾಂಕ್ಸ್. ವೆಂಕಟರಾವ್ ಮಾನೆ, ನೋಡಿ ವೆಂಕಟರಾವ್ ಮಾನೆ ಕನ್ನಡಿಗ. ಅಣ್ಣಾಜಿ ಧುಮಾಲ್, ರಘುನಾಥ್ ರಾವ್ ಬಿರ್ಜೆ, ಮೊಹಮ್ಮದ್ ಅಬ್ದುಲ್ ಸತ್ತಾರ್, ನಾರ್ಸಿಂಗ್, ಮೊಹಮ್ಮದ್ ಪೀರ್ ಖಾನ್, ರೆಹಮಾನ್ ಖಾನ್, ಗಣಪತ್ ರಾವ್ ಮಹಾಡಿಕ್, ನಾರಾಯಣರಾವ್ ಶಿಂದೆ, ರಾಣಾರಾವ್ ಗಾಯಕ್ವಾಡ್, ಮಹಾದೇವರಾವ್, ಶೇಖ್ ಇಬ್ರಾಹಿಂ, ಶ್ಯಾಮ್ ಸಿಂಗ್, ರಾಯಾ ಸುಂದರಂ, ಚಿತ್ರಾಂಬರ ರಾವ್, ಮೀರ್ ಅಬ್ದುಲ್, ಮೋಹನ್ ಸಿಂಗ್, ನಾರಾಯಣರಾವ್ ಧಗ್ಗೆ, ಮಹಾದೇವರಾವ್ ಭೋನ್ಸ್ಲೆ, ಯಶವಂತ್ ರಾವ್ ಸೆಳ್ಕೆ ಹೆಸರುಗಳು ಹಾಕಿದ್ದಾರೆ ಸ್ನೇಹಿತರೆ. ಸೊ ರೋಲ್ ಆಫ್ ಆನರ್ ಯಾರ್ಯಾರು ಆಫೀಸರ್ಸು ಅವ್ರ ಹೆಸರುಗಳನ್ನೆಲ್ಲ ಹಾಕಿದ್ದಾರೆ. 1000 ಜನ ಸೈನಿಕರು ಕೂಡ ಹೋಗಿದ್ರು. ಸೊ ಹಾಗಾಗಿ ಎಲ್ಲರದ್ದು ಬರ್ಸ್ತಾ ಆಗಲಿಕ್ಕಾಗಿಲ್ಲ, ಆದರೆ ಅವ್ರ ವಿವರಗಳೆಲ್ಲ ಇದ್ದಾವೆ. ಜೊತೆ ಭಾಳ ಮುಖ್ಯವಾಗಿ ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿರುವಂಥ ಅನೇಕ ಕನ್ನಡಿಗರ ಕುಟುಂಬಗಳು ನಾನು ಕೂತಿರುವಂಥ ಈ ಜಾಗ ಇದೆಯಲ್ಲ, ಈ ಸ್ಮಾರಕದ ಸುತ್ತಮುತ್ತ ಇರೋ ಬಡಾವಣೆಗಳಲ್ಲಿ ವಾಸ ಇದ್ದಾರೆ. ಆರ್ ಟಿ ನಗರ, ಸುಲ್ತಾನ್ ಪಾಳ್ಯ, ಮಲ್ಲೇಶ್ವರ, ಹೆಬ್ಬಾಳ ಏರಿಯಾಗಳಲ್ಲಿ ವಾಸ ಇದ್ದಾರೆ ಅವ್ರ ಕುಟುಂಬ ಈಗಲೂ ಕೂಡ. ಇದನ್ನು ನಡೆದು 108 ವರ್ಷ ಆಗಿರ್ಬೋದು. ಆದರೆ ಅವ್ರ 4ನೇ ತಲೆಮಾರುಗಳಿದ್ದಾವೆ. ಈಗ ಸೆಪ್ಟೆಂಬರ್ 23 ಇಡೀ ಭಾರತದ ಸೈನ್ಯವೇ, ಇಡೀ ಭಾರತದ ಆರ್ಮಿ ಸೆಪ್ಟೆಂಬರ್ 23ನ ಹೈಫಾ ಡೇ ಅಂತ ಆಚರಿಸುತ್ತೆ ಇಡೀ ಭಾರತದಾದ್ಯಂತ. ಇಲ್ಲೂ ಕೂಡ ಅದರ ಸಂಭ್ರಮಾಚರಣೆ ನಡೆಯುತ್ತೆ. ಆ ವಿಡಿಯೋ ಕೂಡ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಅವ್ರ ಕುಟುಂಬಗಳನ್ನು ಹೋಗೋಣ, ನೋಡೋಣ, ಭೇಟಿ ಮಾಡೋಣ, ಹೇಗಿದ್ದಾರೆ ಅವ್ರ ಕುಟುಂಬಗಳು, ಮತ್ತು ಇದ್ರ ಹಿಂದಿನ ಬೇರೆ ಬೇರೆ ಕಥೆಗಳು ಏನಿರ್ಬೋದು ಹೈಫಾ ಯುದ್ಧದ್ದು ತಿಳ್ಕೊಳ್ಳೋಣಂತೆ. ಸೊ ಮೊದಲ ವಿಶ್ವ ಯುದ್ಧದಲ್ಲಿ 1918 ಸೆಪ್ಟೆಂಬರ್ 23 ಬರೀ 1 ತಾಸಿನಲ್ಲಿ ಯಾವುದು ಮದ್ದು ಗುಂಡಿಲ್ಲದೆ AK-47 ಗುಂಡನ್ನು ಎದುರಿಸಿ 1000 ಸೈನಿಕರನ್ನು ಸೋಲಿಸಿ ಇಸ್ರೇಲ್ನ ಗೆಲ್ಲಿಸಿ ಮೈಸೂರಿಗೆ ದೊಡ್ಡ ಹೆಸರು ತಂದ ವೀರ ಯೋಧರ ಸ್ಮಾರಕ ಎಲ್ಲಿದೆ ಅಂತ ನಿಮ್ಮನ್ನು ಕೇಳಿದ್ರೆ ನೀವು ತೋರಿಸ್ಬೇಕಾಗಿರೋದು ಮೈಸೂರು ಲ್ಯಾನ್ಸರ್ಸ್, ಆರ್ ಟಿ ನಗರ, ಬೆಂಗಳೂರು. ನೋಡಿ, ಇವರು ಎಲ್ಲೆಲ್ಲಿ ಯುದ್ಧ ಮಾಡಿದ್ದಾರೆ ಅಂತ ಅನ್ನೋದಕ್ಕೂ ಕೂಡ ಇಲ್ಲಿ ವಿವರಗಳು ಹಾಕಿದ್ದಾರೆ. ಮೈಸೂರು ಟ್ರಾನ್ಸ್ಪೋರ್ಟ್ ಕಾರ್ಪ್ಸ್ ಸಾರಿಗೆ ವಿಭಾಗದವರು ಕೂಡ ಹೋಗಿದ್ದಾರೆ. ಇಲ್ಲಿಗೆ ಟಿಗ್ರೀಸ್ ನದಿ ಗೊತ್ತಿದೆ, ಭಾಳ ಫೇಮಸ್ ಟಿಗ್ರೀಸ್ ನದಿ. ಕುತಾಲ್ ಅಮರ 1916 ಟಿಗ್ರೀಸು, 1917 ಕುತಾಲ್ ಅಮರ. ಬಾಗ್ದಾದ್, ಇರಾಕ್ನ ಬಾಗ್ದಾದು. ಮೆಸೊಪೊಟೋಮಿಯಾ ನದಿ ಕೂಡ ಫೇಮಸ್ಸು. ನೋಡಿ, ಅಲ್ಲೆಲ್ಲ ಈ 3-4 ವರ್ಷ ಬ್ರಿಟನ್ ಪರವಾಗಿ ಭಾರತದ, ಅದರಲ್ಲೂ ಭಾಳ ಮುಖ್ಯವಾಗಿ ಮೈಸೂರಿನ ಸೈನಿಕರು ಹೋಗಿ ಕೆಲಸ ಮಾಡಿ ಪ್ರಾಣ ತ್ಯಾಗ ಮಾಡಿ ಬದುಕು ಬಂದು ವೀರಾವೇಶ ಮೆರೆದಿದ್ದಾರೆ. ಬನ್ನಿ ಆ ಕಡೆ ತೋರಿಸ್ತೀನಿ.
ನೋಡಿ ಇಲ್ಲಿ ನಮ್ಮ ಮೈಸೂರು ಅಥವಾ ಈಗ ಕರ್ನಾಟಕದ ನಮ್ಮ ಲಾಂಛನ ಆಗಿರುವಂತಹ ಆಗ ಮೈಸೂರಿನ ಲಾಂಛನ ಆಗಿದ್ದಂತಹ ಗಂಡಬೇರುಂಡ ಇದೆ. ಸೆಕ್ರೆಡ್ ಟು ದಿ ಮೆಮೊರಿ ಆಫ್ ದೋಸ್ ಆಫೀಸರ್ಸ್ ಆ್ಯಂಡ್ ನಾನ್ ಕಮಿಷನ್ಡ್ ಆಫೀಸರ್ಸ್ ಆ್ಯಂಡ್ men of the Mysore Imperial Service Troops who gave their lives during the Great War of 1914 and 18. Who gave their lives, ಪ್ರಾಣವನ್ನೇ ಅರ್ಪಿಸಿದವರು ಅವರು. ನೋಡಿ ಅದು ಮೈಸೂರು ಟ್ರಾನ್ಸ್ಪೋರ್ಟ್ ಕಾರ್ಪ್ಸ್ನವ್ರು ಹೋಗಿದ್ದಂಥದ್ದು ಯುದ್ಧಕ್ಕೆ. ಇದು ನೋಡಿ ಮೈಸೂರು ಲ್ಯಾನ್ಸರ್ಸು. ಆ ಮೈಸೂರು ಲ್ಯಾನ್ಸರ್ಸ್ನವ್ರ ವಿವರ ಇಲ್ಲಿದೆ. ಸೂಯಸ್ ಕೆನಾಲ್, ಈಜಿಪ್ಟ್. ಸೂಯಸ್ ಕಾಲುವೆ ಬಹಳ ವಿಶೇಷವಾದಂತಹ ಕಾಲುವೆ, ಸೂಯಸ್ ಕಾಲುವೆ. ಈಗಲೂ ಕೂಡ ನೋಡಿ ಆ ಸೂಯಸ್ ಕಾಲುವೆ ಹತ್ರ ಹೋಗಿದ್ದಾರೆ ಮೈಸೂರು ಲ್ಯಾನ್ಸರ್ಸ್ನವರು ಈಜಿಪ್ಟಲ್ಲಿ 1915-17ರಲ್ಲಿ. ಗಾಜಾ, ಮೆಗಿಡಿಡೋ, ಗಾಜಾ, ಶಾರನ್, ಡಮಸ್ಕಸ್, ಪ್ಯಾಲೆಸ್ಟೈನ್. ಇವತ್ತಿಗೂ ಕೂಡ ತುಂಬ ಸೂಕ್ಷ್ಮ ಪ್ರದೇಶಗಳು, ಯುದ್ಧ ಪೀಡಿತ ಪ್ರದೇಶಗಳಾಗಿರುವಂತಹ ಇಸ್ರೇಲ್, ಇರಾಕ್, ಇರಾನ್, ಪ್ಯಾಲೆಸ್ಟೈನ್, ಗಾಜಾ ಪಟ್ಟಿ, ಲಿಬಿಯಾ, ಸಿರಿಯಾ ಇಲ್ಲೆಲ್ಲ ಹೋಗಿ ಯುದ್ಧ ಮಾಡಿದ್ದಾರೆ ಮೈಸೂರಿನ ಸೈನಿಕರು. ಅದನ್ನು ಹೇಳ್ತಾ ಇದೆ ಈ ಕಥೆ 108 ವರ್ಷಗಳ ಹಿಂದೆ. ಈ ಸ್ಮಾರಕ ಇದೆಯಲ್ಲ ಸ್ನೇಹಿತರೆ, ಈ ಸ್ಮಾರಕದ ಎಡಕ್ಕೂ ಬಲಕ್ಕೂ ಆರ್ಮಿ ಕ್ಯಾಂಪಸ್ಗಳಿದ್ದಾವೆ ಇಲ್ಲಿ. ಇದು ಆರ್ ಟಿ ನಗರ ಭಾಳ ಸೂಕ್ಷ್ಮ ಪ್ರದೇಶ, ಮಿಲಿಟ್ರಿ ಕ್ಯಾಂಪಸ್ ಇದೆ. ಸೊ ಈ ರಸ್ತೆ ಮೊದಲು ಈ ಮಿಲಿಟ್ರಿ ಕ್ಯಾಂಪಸ್ ಒಳಗೆ ಬರ್ತಿತ್ತಂತೆ. ಈ ರೋಡ್ ಬಿಡಬೇಕು ಪಬ್ಲಿಕ್ಕಿಗೆ ಅನ್ನೋ ಕಾರಣಕ್ಕೆ ಕಾಂಪೌಂಡ್ ಹೊಡೆದು ರಸ್ತೆ ಬಿಟ್ಟಾಗ ಈ ಸ್ಮಾರಕ ಸೆಂಟ್ರಿಗೆ ಬಂದು ನಮ್ಗೆ ಇವತ್ತು ನೋಡೋಕೆ ಸಿಗ್ತಾ ಇರೋದು ನಮ್ಮ ಸೌಭಾಗ್ಯ. ಎಂಥ ಅದ್ಭುತ. ಭಾಳ ಮುಖ್ಯವಾಗಿ ಯುದ್ಧಗಳು ಮಾನವ ವಿರೋಧಿ, ಯುದ್ಧಗಳು ಮನುಷ್ಯತ್ವದ ವಿರೋಧಿ, ಯುದ್ಧಗಳು ಸಾಮಾನ್ಯನ ಬದುಕನ್ನು ಛಿದ್ರ ಮಾಡುವಂತಹ ಕುತಂತ್ರಗಳು. ಯಾರೋ ಎಲ್ಲೋ ಕೂತ್ಕೊಂಡು ಯುದ್ಧ ಮಾಡಿಸ್ತಾರೆ, ಆದರೆ ಸಾಮಾನ್ಯರು ಬಲಿಯಾಗ್ತಾರೆ. ಅದು ಮೈಸೂರು ಲ್ಯಾನ್ಸರ್ಸ್ ಇರಲಿ, ಜೋಧ್ಪುರ್ ಲ್ಯಾನ್ಸರ್ಸ್ ಇರಲಿ, ಯಾರು ಬೇಕಾದ್ರೂ ಆಗಲಿ, ಅಮೇರಿಕನ್ ಶತ್ರುನು ಮನುಷ್ಯನೇ ತಾನೆ ಅಲ್ವಾ? ಹಾಗಾಗಿ ನೋಡಿ 1939ರಿಂದ 1945 ಎರಡನೇ ವಿಶ್ವಯುದ್ಧ. ಆ ವಿಶ್ವಯುದ್ಧ ನಡೆದಾಗ ಹಿಟ್ಲರು ತನ್ನ ನಾಜಿ ಪಾರ್ಟಿಯನ್ನು ಕಟ್ಕೊಂಡು, ನಾಜಿ ಸೈನ್ಯವನ್ನು ಕಟ್ಟಿಕೊಂಡು 60 ಲಕ್ಷ ಜನ ಯಹೂದಿಗಳನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಕೊಂದ. ಪಾಯ್ಸನಸ್ ಗ್ಯಾಸು ಅಂದರೆ ವಿಷಾನಿಲವನ್ನು ಬಿಟ್ಟು ಕೊಂದ. ಅವ್ರು ಮನುಷ್ಯರಲ್ವಾ ಯಹೂದಿಗಳು? ಹೋಗಲಿ, ಆ ಕೊಂದಂತಹ ಹಿಟ್ಲರ್ ಬದುಕಿದ್ನ, ಅವನು ಕೂಡ ಕೊನೆಯಲ್ಲಿ ಒಂದು ಕಡೆ ಸೈನೈಡ್ ತಿಂತ, ಇನ್ನೊಂದು ಕಡೆ ಗುಂಡು ಹೊಡ್ಕೊಂಡು ತನ್ನ ಪ್ರೇಯಸಿ ಜೊತೆಗೆ ಸತ್ತ. ಅದನ್ನು ಪ್ರೇಯಸಿ ಇವಾ ಬ್ರೌನ್, ಅವಳು ಕೂಡ ಅವನ ಜೊತೆ ಸತ್ಲು. ಅದಕ್ಕೆ ನಮ್ಮಲ್ಲಿ ವಚನ ಇರೋದು, ಕೊಂದವರು ಉಳಿದರೆ ರಾಮನಾಥ ಅಲ್ವೇ? ಹಾಗಾಗಿ ಯುದ್ಧಗಳು ಮಾನವ ವಿರೋಧಿ, ಸ್ವಾರ್ಥಕ್ಕೋಸ್ಕರ ಯುದ್ಧ ಮಾಡೋದು ತಪ್ಪದು. ಹಾಗಾಗಿ ಇದು ಇರುವಂಥ ಸ್ನೇಹಿತರೆ 1939ರಿಂದ 45 6 ವರ್ಷ ಎರಡನೇ ವಿಶ್ವಯುದ್ಧ. ಆಗ ಹಿಟ್ಲರ್ ನಾಯಕತ್ವ ವಹಿಸ್ಕೊಂಡಿದ್ದ ಜರ್ಮನಿದು. ಅದೇ ಹಿಟ್ಲರು 1914ರಿಂದ 18ರಲ್ಲಿ ನಡೆದಂಥ ಮೊದಲ ವಿಶ್ವಯುದ್ಧದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೆಸೆಂಜರ್ ಆಗಿ, ಅಂದರೆ ವಿಷಯವನ್ನು ಓಡ್ಕೊಂಡು ಹೋಗಿ, ರನ್ನರಾಗಿ ಓಡ್ಕೊಂಡು ಹೋಗಿ ಸೈನ್ಯಗಳಿಗೆ ತಿಳಿಸಿದಂತಹ ಜರ್ಮನಿ ಪರ ಸೈನಿಕ ಅವನು. ಅದೇ ಮೊದಲ ವಿಶ್ವಯುದ್ಧದಲ್ಲಿ ಕಣ್ಣಿಗೆ ಹಾನಿಯಾಗಿ ಅವನ ಆಸ್ಪತ್ರೆಯಲ್ಲಿದ್ದಾಗ ಜರ್ಮನಿ ಮೊದಲ ವಿಶ್ವಯುದ್ಧ ಸೋತು ಬಿಡುತ್ತೆ. ಅದರಿಂದ ಸಿಟ್ಟಿಗೆದ್ದು ಜರ್ಮನಿ ಯಾಕೆ ಸೋಲ್ತು, ಇದಕ್ಕೆ ಯಹೂದಿಗಳೇ ಮುಖ್ಯ ಕಾರಣ, ಯಹೂದಿಗಳನ್ನು ನಾನು ಮಟ್ಟ ಹಾಕಬೇಕು, ಅವರಿಂದಲೇ ಈ ದೇಶ ಹಾಳಾಗ್ತಿರೋದು ಅಂತ ಹೇಳಿ ಒಂದು ಶ್ರೇಷ್ಠತೆಯ ವ್ಯಸನ, ಶ್ರೇಷ್ಠತೆಯ ಸೊಕ್ಕು ಅವನಿಗೆ, ಶ್ರೇಷ್ಠತೆಯ ಸೊಕ್ಕು ರೀ ಅವನಿಗೆ. ಆ ಸೊಕ್ಕನ್ನು ಬೆಳೆಸ್ಕೊಂಡು ಆರ್ಯನ್ ಅಂದರೆ ನಾವು ಶುದ್ಧ ಆರ್ಯರು, ನಮ್ಮ ರಕ್ತ ಮಾತ್ರ ಈ ಜಗತ್ತಲ್ಲಿರಬೇಕು, ಯಹೂದಿಗಳದ್ದು ಆರ್ಯನ್ ರಕ್ತ ಅಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕೊಂದ್ಕೋತ 60 ಲಕ್ಷ ಜನರನ್ನು ಸಾಯಿಸಿದ. ಜೊತೆಗೆ ಕೋಟ್ಯಾಂತರ ಬೇರೆಯವ್ರನ್ನು, ತನ್ನ ಮಾತನ್ನು ಕೇಳದಿದ್ದ, ತನ್ನ ಸರ್ವಾಧಿಕಾರಿತನವನ್ನು ಕೇಳಿದ ಅನೇಕರನ್ನು ಕೊಂದ. ಬದುಕಿದ್ನ ಅವನ ಕೊನೆಗೆ. ಹಾಗಾಗಿ ಸರ್ವಾಧಿಕಾರಿಗಳಿಗೆ ಅಥವಾ ಬೇರೆ ಬೇರೆ ಅಧಿಕಾರದ ಅಮಲು ಹತ್ತಿ ಒಡೆದು ಆಳುವ ನೀತಿಯನ್ನು ಪಾಲಿಸುವವ್ರಿಗೆ, ದೇಶವನ್ನು ಒಡೆಯೋರಿಗೆ ಇದು ನಿಜಕ್ಕೂ ಒಂದು ಪಾಠ ಆಗಬೇಕು. ಯುದ್ಧಗಳು ಯಾವತ್ತೂ ಒಳ್ಳೆಯದಕ್ಕಲ್ಲ ಅಂತ ಅನ್ನೋದು ನಮಗೆ ಇಂತಹ ಸ್ಮಾರಕಗಳು ನಮಗೆ ಹೇಳುವಂತಹ ಕಥೆ.